ನಮ್ಮ ಫ್ರೆಂಡ್ಗೆ ಇಂಥ ಜಂಕ್ ಫುಡ್ಸ್ಗಳು ತುಂಬ ಇಷ್ಟ. ನೋಡಿ KFC ಒಳಗಡೆ ಎಲ್ಲ ಹೆಂಗೆ ನಾಯಿಗಳು ಎಂಟ್ರ್ ಆಗ್ಬಿಡುತ್ತೆ ಅಂತ. ಹೇಗಿದೆಪ್ಪ ಬೆಂಗಳೂರು? ಹೇಳ್ಕೊಳಕ್ಕೂ ಅದು ಹೇಳಕ್ಕೂ ಆಗೋದು ಹಂಗಿದೆ ಬೆಂಗಳೂರು ಜೀವನ. ಸೊ ಗಾಯ್ಸ್, ಇವಾಗ ಜಸ್ಟ್ ಕಸ್ಟಮರ್ಸ್ನ ನಾನು ಡ್ರಾಪ್ ಮಾಡಿ ಹೋಗ್ತಾ ಇದ್ದೆ. ಸೊ ಅವರು ನಾನು ಜಸ್ಟ್ ಇವಾಗ ಡ್ರಾಪ್ ಮಾಡಿದ್ನಲ್ಲ, ಆ ಕಸ್ಟಮರ್ಸ್ ಮತ್ತೆ ಬಂದು ನನ್ನ ಹತ್ರ ಸೆಲ್ಫಿ ತೊಗೊಂಡೋದ್ರು. ಫಾರ್ ದ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡಿ ಯಾರು ಸೆಲ್ಫಿ ತೊಗೊಂಡೋದ್ರು. ನನ್ಗೆ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ಒಂಥರ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಸಾಗರ್ ಸೂಪರ್ ಸ್ಟಾರ್ ಬ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಗಾಯ್ಸ್, ಇವತ್ತು ಆಚೆ ಮಳೆ ಬರ್ತಾ ಇತ್ತು. ಸೊ ಹಾಗಾಗಿ ನಾನು ನಮ್ಮ ಫ್ರೆಂಡ್ ಜೊತೆ ಬಂದಿದ್ದು KFC. ಸೊ ಎದುರುಗಡೆ ನೋಡ್ತಿರ್ಬೋದು, ಅವನಿಲ್ಲಿ ಆರ್ಡ್ರ್ ಮಾಡ್ತಿದ್ದಾನೆ. ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ಆಚೆ ಮಳೆ. ನಮ್ಮ ಕಾರ್ನ ನಾವು ಆಚೆ ನಿಲ್ಲಿಸಿದ್ದೀವಿ, ನೋಡ್ತಿರ್ಬೋದು. ಸೊ ನಿಲ್ಲಿಸಿ ನಾವು ಬಂದಿದ್ದೇವೆ ಒಳಗೆ KFC ಚಿಕನ್ನ ಎಂಜಾಯ್ ಮಾಡೋಕ್ಕೆ. ಸೊ ಗಾಯ್ಸ್, ನೋಡ್ತಿರ್ಬೋದು ಇವಾಗ ಜಸ್ಟ್ KFCಯಲ್ಲಿ ಆರ್ಡ್ರ್ ಮಾಡಿ ಜಸ್ಟ್ ಕೂತ್ಕೊಂಡಿದ್ದೀವಿ. ಇನ್ನು 2 ಮಿನಿಟ್ಸಲ್ಲಿ ಬರುತ್ತೆ ನಮ್ಮ ಆರ್ಡರ್. ಸೊ ಅಲ್ಲಿ ಗಂಟ ಈ KFC ಅಂಕಲ್ನ ನೋಡಿಬಿಡಿ. ಅಟ್ 60+ ಏಜ್ಗೆ ಇವ್ರು KFC ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನೋಡಿ ಎಸ್ಟೆಡ್ ಇಯರ್ ಕೂಡ ಇಲ್ಲೇ ಇದೆ, 1940. ಇಲ್ಲಿ ನಮ್ಮ ಹುಡುಗ ಇಲ್ಲಿ ಎಂಜಾಯ್ ಮಾಡ್ತಿದ್ದಾನೆ ಅವ್ನು KFC ಆರ್ಡ್ರನ್ನ. ಸೊ ನಾವಿಲ್ಲಿ ನಮ್ಮ ಬ್ಲಾಗ್ನ ಮಾಡ್ತಿದ್ದೀವಿ. ಸೊ ನೋಡಿ, ಮಳೆ ಬಂದು ರೋಡೆಲ್ಲ ಒದ್ದೆ ಆಗಿತ್ತು. ನಮ್ಮ ಕಾರು ಫುಲ್ಲು ಮಳೆಯಲ್ಲಿ ಇವತ್ತು ಭಾರಿ ಇಷ್ಟೊತ್ತಿ ಕ್ಲೀನು. ಸೊ ನೋಡಿ, ತುಂಬ ಟೈಮ್ ಆದಮೇಲೆ ಸಿಕ್ಕಿದ್ದೀವಿ. ಸೊ ಹೆಂಗಿದ್ದೀರಾ? ತುಂಬ ಟೈಮ್ ಆದಮೇಲೆ ಸಿಕ್ಕಿದ್ದೀರಾ? ಚೆನ್ನಾಗಿದ್ದೀರಾ? ಎಂಜಾಯ್ ಮಾಡಿ. ನಮ್ಮ ಫ್ರೆಂಡ್ಗೆ ಇಂಥ ಜಂಕ್ ಫುಡ್ಸ್ಗಳು ತುಂಬ ಇಷ್ಟ. ನೋಡಿ KFC ಒಳಗಡೆ ಎಲ್ಲ ಹೆಂಗೆ ನಾಯಿಗಳು ಎಂಟ್ರ್ ಆಗ್ಬಿಡುತ್ತೆ ಅಂತ. ಅಲ್ಲಲ್ಲ, ಹಿಂದೆ. ಸೊ ಗಾಯ್ಸ್, ನೋಡ್ತಿರ್ಬೋದು ಇಲ್ಲಿ ಇನ್ನೊಂದು ನಾಯಿನ ಎಷ್ಟು ಕೇರ್ಲೆಸ್ ಆಗಿ ಇಲ್ಲಿ KFC ಅವ್ರು ಬಿಟ್ಬಿಟ್ಟಿದ್ದಾರೆ. ಎಲ್ಲ ಒಂದು ಪ್ಲೇಟ್ ನೆಗ್ತಾ ಇದೆ. ನಾವು ಜಸ್ಟ್ ಇಲ್ಲೇ ಕುತ್ಕೊಂಡಿದ್ದೀವಿ ಫಿನಿಷ್ ಮಾಡಿ. ಹೋಗ್ತಿದ್ದೀವಿ, ಫುಲ್ಲು ಮಳೆ. ನಮ್ಮ ಫ್ರೆಂಡು ಒಳಗಡೆ ಕೂತ್ಕೊಂಡಿದ್ದಾನೆ. ಸೊ ನೋಡ್ತಿರ್ಬೋದು ನಾಯಿಗಳನ್ನ ಹೆಂಗಂದ್ರೆ ಹಂಗೆ ಬಿಟ್ಬಿಟ್ಟಿದ್ದಾರೆ. ನಮ್ಮ ಫ್ರೆಂಡ್ನ ಇಲ್ಲಿ ಬಿಟ್ಟು ನಾವಿವಾಗ ಹೊರಡ್ತಾ ಇದ್ದೀವಿ. ಫುಲ್ಲು ಮಳೆ, ಎದುರುಗಡೆ ನೋಡ್ತಿರ್ಬೋದು ಗ್ಲಾಸ್ ಮೇಲೆ ಎಷ್ಟು ನೀರಿದೆ ಅಂತ. ಹಲೋ ಗೈಸ್, ದಿಸ್ ಇಸ್ ಮೈ ನೆಕ್ಸ್ಟ್ ಡೇ ಇನ್ ಮೈ ಬ್ಲಾಗ್. ಸೊ ವೆಲ್ಕಮ್ ಬ್ಯಾಕ್. ಸೊ ಇವಾಗ ನನ್ನ ಬ್ಲಾಗ್ನು ಮಾರನೇ ದಿನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮನೆಯಿಂದ ಗಾಯ್ಸ್. ಸೊ ಆಚೆ ಫುಲ್ ಮಳೆ ಬೀಳ್ತಿದೆ, ನೋಡಬಹುದು. ನಮ್ಮ ಮನೆಯ ಇದು ಆಚೆ ಕಡೆ ಬ್ಯಾಕ್ ಸೈಡ್ ಗಾರ್ಡನ್ನಲ್ಲಿ ನೋಡಿ, ಯಾರೋ ಫಾರ್ಮಿಂಗ್ ಮಾಡಿದ್ದಾರೆ. ಫುಲ್ಲು ಮಳೆ ಬೀಳ್ತಾ ಇದೆ. ಈ ಟೈಮಲ್ಲಿ ನಾವಿವಾಗ ಮನೆಯಲ್ಲಿ ನಮ್ಮ ಮದರ್ ಇಂಡಿಯಾಗೆ ಕಾಫಿ ಮಾಡಿಕೊಟ್ಟು ಹೋಗಬೇಕು ಆಚೆ. ಸೊ ಗಾಯ್ಸ್, look at here full of rainfall. And look at my Pinky. What's doing you, Pinky? Come out. ಸೊ ನೋಡಿ, ಮೇಡಮ್ಗೆ ಟೀ ಮಾಡಿಕೊಟ್ಟಿದ್ದೀನಿ. ಸೊ ಇಲ್ಲಿ ಬೆಡ್ನ ಅವ್ರು ಕ್ಲೀನ್ ಮಾಡ್ತಿದ್ರು. ಸೊ ನೋಡಿ, ಇವಾಗ ನಾನು ಮಾಡಿಕೊಟ್ಟಂಥ ಟೀನ ಎಂಜಾಯ್ ಮಾಡ್ತಿದ್ದಾರೆ. ಎಂಜಾಯ್. ಸೊ ಗಾಯ್ಸ್, ಸೊ ನಾನು ಇವಾಗ ನನ್ನ ಬುಕ್ಕಿಂಗ್ಸ್ನ ನಾನು ತಗೊಳ್ಳೋಕ್ಕೆ ನಾನು ಬಂದಿದ್ದೀನಿ, ನನ್ನ ಕೆಲಸನ ಕಂಟಿನ್ಯೂ ಮಾಡೋಕ್ಕೆ. ಸೊ ಇವಾಗ ನನ್ನ ಬುಕ್ಕಿಂಗ್ಸ್ನ ನಾನು ಮಾಡ್ತೀನಿ. ಸೊ ಇವಾಗ ನಾನು ಬುಕ್ಕಿಂಗ್ಸ್ ಮಾಡ್ತಾ ನಾನು ಎಷ್ಟು ಟಾರ್ಗೆಟ್ ಮಾಡ್ತೀನೋ ಅದು ಗೊತ್ತಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ನನ್ನ ಟಾರ್ಗೆಟ್ನ ನಾನು ಕಂಪ್ಲೀಟ್ ಮಾಡಿ, ಸೊ ನನ್ನ ಇವತ್ತಿನ ನನ್ನ ಟಾರ್ಗೆಟ್ನ ಎಷ್ಟಾಗುತ್ತೆ ಅಷ್ಟು ಅರ್ನಿಂಗ್ನ ಮಾಡಿ ಕಂಪ್ಲೀಟ್ ಮಾಡ್ತೀನಿ. ಸೊ ಗಾಯ್ಸ್, ಫೈನಲಿ ನಮ್ಮ ಟಾಸ್ಕ್ನ ನಾವು ಕಂಪ್ಲೀಟ್ ಮಾಡಿ, ನಮ್ಮ ಟಾರ್ಗೆಟ್ನ ಕಂಪ್ಲೀಟ್ ಮಾಡಿ ಬಂದಿದ್ದೀನಿ ನಮ್ಮ ಭಾವನ ಮೀಟ್ ಮಾಡೋಕ್ಕೆ. ಸೊ ನೋಡಿ ಎದುರುಗಡೆ ನೋಡಿ, ಇವ್ ನಮ್ಮ ಬ್ರದರ್.
ಹಾಯ್. ನೋಡಿ ಅರುಣ್ ಕುಮಾರ್ ಅವರು ನಮ್ಮ ಅತ್ತೆ ಮಗ. ಹೇಗಿದೆಪ್ಪ ಬೆಂಗಳೂರು? ಹೇಳ್ಕೊಳಕ್ಕೂ ಅದು ಹೇಳಕ್ಕೂ ಆಗೋದು ಹಂಗಿದೆ ಬೆಂಗಳೂರು ಜೀವನ. ನೋಡಿ ನಮ್ಮ ಅತ್ತೆ ಮಗ ಬಂದು 2 ಡೇಸ್ ಆಗಿದೆ, ಅಷ್ಟರಲ್ಲಿ ಹಂಗೆ ಬೆಂಗಳೂರು ಅಂದರೆ ಬೋರ್ ಆಗಿಬಿಟ್ಟಿದೆ. ಸೊ ಏನಾಗಲ್ಲ, ಸೊ ಬೆಂಗಳೂರು ಇನ್ನೂ ಅಡ್ಜಸ್ಟ್ ಆಗಿಲ್ಲ. ಅಡ್ಜಸ್ಟ್ ಆದರೆ ಅವ್ನು ಬೆಂಗಳೂರನ್ನ ಬಿಟ್ಟು ಹೋಗಲ್ಲ. ಸೊ ನಮ್ಮ ಆಡಿಯನ್ಸ್ನ ನೋಡ್ತಿದ್ದಾರೆ, ಬೆಂಗಳೂರು ಹಿಂಗೆ ಅಡ್ಜಸ್ಟ್ ಮಾಡಿಸ್ತಾರೆ. ಮಾಡಿಸ್ಲಿ ಆದಷ್ಟು ಬೇಗ. ನಮ್ಮ ಬೆಂಗಳೂರು ಯಾರನ್ನೂ ಕೈ ಬಿಟ್ಟಿಲ್ಲ, ಬಿಡಲ್ಲ. ಬಾಯ್ ಅಲ್ಲ, ಹಾಯ್ 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 ಕರ್ರಿ. ಹಾಯ್. ಹೇಗಿದ್ದೀರಾ? ಹೇಗಿದ್ದೀರಾ? ಆಗುತ್ತೆ ಊಟ ಆಯ್ತಾ? ಆಡಿಯನ್ಸ್ ಆಗಲೇ ಮಲ್ಕೊಂಡು ಬಿಟ್ಟಿದ್ದಾರೆ ಅನ್ಕೋತೀನಿ, 10:30 ಟೈಮು. ಜೋ ದೇರ. ಸೊ ಗಾಯ್ಸ್, ಇವಾಗ ಜಸ್ಟ್ ಈ ಕಸ್ಟಮರ್ಸ್ನ ನಾನು ಡ್ರಾಪ್ ಮಾಡಿದೆ. ಸೊ ಇವ್ರು ನನ್ನ ವಿಡಿಯೋಸ್ ಮಾಡ್ತೀರಾ ಅಂತ ಕೇಳಿದ್ರು. ಸೊ ತುಂಬ ಕ್ಯೂರಿಯಸ್ ಇಂದ. ಸೊ ಇವ್ರು ನನ್ನ ಕಸ್ಟಮರ್ಸ್ ಆಗಿದ್ರು. ಹಾಯ್, क्या नाम है आप लोगों का? मेरा नाम है कासिम। मैं कासिम। हाँ, कहाँ से है? हम लोग असम से। असम से। इधर क्या कर रहे हो? इधर हम लोग ये होटल में काम करते हैं। अच्छा अच्छा, बढ़िया। हाँ, हम लोग पूरा एक ही गांव का है। मैं असम से इधर हम लोग काम करते हैं पूरा। अच्छा है, लेकिन मैं आपको वीडियो इनका वीडियो लाइक कमेंट शेयर और सब्सक्राइब कर दीजिए। ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ಸೊ ಗಾಯ್ಸ್, ಫೈನಲಿ ಇವಾಗ ಕಸ್ಟಮರ್ಸ್ನ ನಾನು ಡ್ರಾಪ್ ಮಾಡಿದ್ದೀನಿ. ಸೊ ಇವಾಗ ಹೋಗ್ತಾನೆ ಇಲ್ಲಿಂದ. ಸೊ ಇವಾಗ ಚೇಂಜ್ ಇರಲಿಲ್ಲ ಅಂತ ಹೇಳಿ ಸ್ವಲ್ಪ 10 ರೂಪೀಸ್ ಕಮ್ಮಿ ಕೊಟ್ಟರು, ಇಟ್ಸ್ ಓಕೆ ಅಂದ್ಬಿಟ್ಟು ಇವಾಗ ಡ್ರಾಪ್ ಮಾಡಿ ಹೋಗ್ತಾ ಇದ್ದೀನಿ ಇಲ್ಲಿಂದ. ಸೊ ಗಾಯ್ಸ್, ಇವಾಗ ಜಸ್ಟ್ ಕಸ್ಟಮರ್ಸ್ನ ನಾನು ಡ್ರಾಪ್ ಮಾಡಿ ಹೋಗ್ತಾ ಇದ್ದೆ. ಸೊ ಅವರು ನಾನು ಜಸ್ಟ್ ಇವಾಗ ಡ್ರಾಪ್ ಮಾಡಿದ್ನಲ್ಲ, ಆ ಕಸ್ಟಮರ್ಸ್ ಮತ್ತೆ ಬಂದು ನನ್ನ ಹತ್ರ ಸೆಲ್ಫಿ ತೊಗೊಂಡೋದ್ರು. ಫಾರ್ ದ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡಿ ಯಾರು ಸೆಲ್ಫಿ ತೊಗೊಂಡೋದ್ರು. ನನಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಒಂಥರ ಹೊಸ ಎಕ್ಸ್ಪೀರಿಯನ್ಸ್, ತುಂಬ ಖುಷಿ ಆಗ್ತಾ ಇದೆ. ಸೊ ಇವಾಗ ನೋಡಿ ಎದುರುಗಡೆ ತುಂಬ ಮಳೆನೂ ಆಗ್ತಾ ಇತ್ತು. ಐ ಮೀನ್ ಇವಾಗ ಹೋಗ್ತಾ ಇದ್ದೀನಿ, ಸ್ವಲ್ಪ ಜಾಮ್ ಕೂಡ ಆಗಿದೆ. ಸೊ ಇದೇ ರೀತಿ ಎಲ್ಲರೂ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಸೊ ನಿಮ್ಮ ಪ್ರೀತಿನ ಇನ್ನೂ ಜಾಸ್ತಿ ತೋರಿಸ್ತಾ ಇರಿ. ನಮ್ಮ ಬ್ಲಾಗ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ತುಂಬ ದೊಡ್ಡ ಲೆವೆಲಲ್ಲಿ ತೊಗೊಂಡು ಹೋಗೋಣ. ನಿಮ್ಗೆ ಸಪೋರ್ಟ್ ಇದ್ದರೆ ಖಂಡಿತ ಆಗುತ್ತೆ. ಸೊ ನಾನು ಬಂದಿದ್ದೀನಿ ನಮ್ಮ ಮನೆಗೆ. ಸೊ ನನ್ನ ಬುಕಿಂಗ್ಸ್ನ ನಾನು ಕಂಪ್ಲೀಟ್ ಮಾಡಿ, ಸೊ ಈ ವ್ಲಾಗು ಆಲ್ಮೋಸ್ಟ್ 3 ಡೇಸಿಂದ ಕಂಟಿನ್ಯೂ ಆಗ್ತಿದೆ. ಸೊ ಈ ವ್ಲಾಗ್ನ ನಾನು ಇವಾಗ ಇಲ್ಲಿಗೆ ಫಿನಿಷ್ ಮಾಡ್ತೀನಿ. ಆ್ಯಂಡ್ ಜಾಸ್ತಿ ಇದನ್ನು ತುಂಬ ಇಳ್ಕೊಂಡು ಹೋಗಲ್ಲ. ಸೊ ಇವಾಗ ನಾನು ಮನೆಗೆ ಬಂದು ನನ್ನ ಡಿನ್ನರ್ನ ನಾನು ಮಾಡಿ, ಸೊ ನಾನು ಇವಾಗ ಮಾಡ್ಕೋಬೇಕು. ಸೊ ತುಂಬಾ ರೀಸೆಂಟಾಗಿ ನಾನು ತುಂಬಾ ಲೇಟಾಗಿ ಹೇಳ್ತಾ ಇದ್ದೀನಿ. ಇನ್ಮೇಲೆ ಆದಷ್ಟು ನಾನು ಬೇಗ ಎದ್ದು ನನ್ನ ವ್ಲಾಗ್ನ ಇನ್ಮೇಲೆ ಡೈಲಿ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ನನ್ನ ಡಿನ್ನರ್ ಇಲ್ಲಿ ರಾತ್ರಿ ಈ ಥರ ಇದೆ. ಚಪಾತಿ ಜೊತೆ ಇಲ್ಲಿ ಎಗ್ ಬುರ್ಜಿ ಇದೆ. ಸೊ ಗೈಸ್, ಈ ಬ್ಲಾಗ್ ನಿಮ್ಗಳಿಗೆ ಇಷ್ಟ ಆಗಿದ್ದರೆ ನೀವು ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಬ್ಲಾಗ್ಸ್ನೆಲ್ಲ ಎಂಜಾಯ್ ಮಾಡಿ. ಆ್ಯಂಡ್ ಸಿಗೋಣ ಮುಂದಿನ ಬ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್.